ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8:30. ಇವತ್ತು ರಾತ್ರಿ 8:30 ಹಾರ್ಮುಜ್ ಜಲಸಂಧಿಯನ್ನು ನಮ್ಮ ಕೈವಶ ಮಾಡಿಕೊಳ್ಳುವ ಅಂತಿಮ ಕಾರ್ಯಾಚರಣೆಯನ್ನು ನಾವು ಆರಂಭಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ನಿನ್ನೆನೇ ಘೋಷಣೆ ಮಾಡಿದ್ದಾರೆ. ಪ್ಲಾನ್ ಏನೀಗಾಗಿದ್ರೆ, ಇರಾನ್ ಇಸ್ಲಾಮಾಬಾದ್ನಲ್ಲಿ ನಡೆದ ಮಾತುಕತೆಯಲ್ಲೂ ಹಾರ್ಮುಜನ್ನು ಮುಕ್ತ ಮಾಡುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಹಾರ್ಮುಜ್ ಎಲ್ಲಿ ತನಕ ಇರಾನಿನ ಹಿಡಿತದಲ್ಲಿರುತ್ತೋ ಅಲ್ಲಿ ತನಕ ಅಮೇರಿಕ ಅನ್ನುವ ಅಮೇರಿಕದ ಈ ದೊಡ್ಡಣ್ಣನ ಸಿಂಹಾಸನದ ಎದುರು ಯಾರೋ ಒಬ್ಬರು ತೊಡೆ ತಟ್ತಾ ಇರುವಂತೆ ಅರ್ಥ. ಹಾರ್ಮುಜ್ ಎಲ್ಲಿ ತನಕ ಇರಾನಿನ ನಿಯಂತ್ರಣದಲ್ಲಿರುತ್ತೋ ಅಲ್ಲಿ ತನಕ ಅದನ್ನು ಶತಾಯ ಗತಾಯ ಮುಕ್ತ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಅಮೇರಿಕ ಇದೆ. ನಿಮ್ಮ ನಾಗರಿಕತೆಯನ್ನೇ ವೈಪೌಟ್ ಮಾಡಿಬಿಡ್ತೀವಿ, ಕಂಡು ಕೇಳರಿಯದಷ್ಟು ಭೀಕರ ದಾಳಿಯಾಗುತ್ತೆ ಅಂತೆಲ್ಲ ಟ್ವೀಟ್ ಮಾಡುವ ಮೂಲಕ, ಹೇಳಿಕೆ ಕೊಡುವ ಮೂಲಕ ಹಾರ್ಮುಜನ್ನು ಮುಕ್ತ ಮಾಡಿಬಿಡಬಹುದು ಅಂತ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ರು. ಆಗಲಿಲ್ಲ. ಕೊನೆಗೆ ಅವರನ್ನು ಪಾಕಿಸ್ತಾನಕ್ಕೆ, ಇಸ್ಲಾಮಾಬಾದ್ಗೆ ಬರುವಂತೆ ಮಾಡಿ ಎದರ ಬದರ ಕೂಡಿಸ್ಕೊಂಡು ಬೆದರಿಸಿ ಆದರೂ ಹಾರ್ಮುಜ್ ಮುಕ್ತ ಮಾಡಿಸಬಹುದು ಅಂತ ಅಂದ್ಕೊಂಡಿದ್ರು ಅವರು. ಅದು ಆಗಲಿಲ್ಲ. ಈಗ ಡೈರೆಕ್ಟ್ ಮಿಲಿಟರಿ ಆ್ಯಕ್ಷನ್ ಶುರುವಾಗುತ್ತೋ. ಇದು ಕೂಡ ಬೆದರಿಕೆಯು. ನೋಡಿಲ್ಲಿ, ಆ ಟ್ವೀಟ್ ಇನ್ನೊಂದ್ಸಲ ತೋರಿಸಿ, ಅದನ್ನ ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇನ್ನೊಂದ್ಸಲ ತೋರಿಸಿ. ಎಂಟ್ರಿಂಗ್ ಆರ್ ಎಕ್ಸಿಟಿಂಗ್ ಇರಾನಿಯನ್ ಪೋರ್ಟ್ಸ್ ಆನ್ ಏಪ್ರಿಲ್ 13th at 10 AM, ಅಮೆರಿಕದಲ್ಲಿ ಬೆಳಗಿನ 10 ಗಂಟೆ. ಥ್ಯಾಂಕ್ ಯು ಫಾರ್ ಅಟೆನ್ಷನ್ ಟು ದ ಮ್ಯಾಟರ್. ಅಂದರೆ ದಿ ಯುನೈಟೆಡ್ ಸ್ಟೇಟ್ಸ್ ಟು ಬ್ಲಾಕೇಡ್ ಶಿಪ್ಸ್ ಎಂಟ್ರಿಂಗ್ ಆರ್ ಎಕ್ಸಿಟಿಂಗ್ ಇರಾನಿಯನ್ ಪೋರ್ಟ್ಸ್. ಏಪ್ರಿಲ್ 13ರ ಬೆಳಗ್ಗೆ 10 ಗಂಟೆಯಿಂದ ಅಮೇರಿಕ ಇರಾನಿನ ಬಂದರುಗಳಿಗೆ ಹಡಗುಗಳು ಎಂಟರ್ ಆಗೋದು ಮತ್ತು ಇರಾನಿನ ಬಂದರುಗಳಿಂದ ಎಕ್ಸಿಟ್ ಆಗೋದನ್ನು ನಿಲ್ಲಿಸುತ್ತೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಈಗ 8:30, ಈಗ ಸ್ಟಾರ್ಟ್ ಆಗತ್ತೆ. ಅದು ಡೊನಾಲ್ಡ್ ಟ್ರಂಪ್ ಅಂದುಕೊಂಡಂತೆ ಆದರೆ ಈಗಾಗಲೇ ಸಿದ್ಧವಾಗಿ ನಿಂತಿರುವ ಅಮೆರಿಕದ ಯುದ್ಧ ನೌಕೆಗಳು ಗಲ್ಫ್ ಆಫ್ ಒಮನ್ನನ್ನು ಪ್ರವೇಶಿಸ್ತವೆ, ಅಲ್ಲಿಂದ ಹಾರ್ಮುಜ್ ಕಡೆ ಬರ್ತವೆ. ಆ್ಯಕ್ಚುಲಿ ಇವತ್ತು 13 ಅಲ್ವಾ, 2 ದಿನಗಳ ಹಿಂದೆ 11ನೇ ತಾರೀಕು ಅಮೆರಿಕದ 2 ಯುದ್ಧ ನೌಕೆಗಳು ಹಾರ್ಮುಜ್ ಒಳಗೆ ಹೋಗಿದ್ದಾವೆ ಅಂತ ಒಂದು ಅಮೆರಿಕದ ಕಡೆಯಿಂದ ಅಧಿಕೃತ ಟ್ವೀಟ್ ಇದೆ. 2 ಹೋಗ್ಬಿಟ್ಟಿದೆ ಒಳಗೆ ಅಂತ. ಇರಾನ್ ಅದನ್ನು ನಿರಾಕರಿಸ್ತಾ ಇದೆ. ಆ 2 ಹಡಗುಗಳು ಇರಾನ್ನ IRGC ಸಮುದ್ರದ ಒಳಗೆ ಇಟ್ಟಿರುವ ಮೈನ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾವೆ. ಅಲ್ಲಿಗೆ ಆ 33 ಕಿಲೋಮೀಟರ್ ಅಗಲದ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲಿ ಇರಾನಿನ ಕಡೆ, ಇರಾನಿನ ತೀರಕ್ಕೆ ಹತ್ತಿರವಾಗಿ 6 ನಾಟಿಕಲ್ ಮೈಲು ದೂರ ಇದೆಯಲ್ಲ, ಅದು ಹಡಗುಗಳ ಓಡಾಟಕ್ಕಂತಿರೋದು. ಅದರಲ್ಲಿ 2 ನಾಟಿಕಲ್ ಮೈಲಿ ಹಡಗುಗಳು ಹಾರ್ಮುಜ್ನ ಒಳಗೆ ಹೋಗೋದಕ್ಕೆ, ಮಧ್ಯದ 2 ನಾಟಿಕಲ್ ಮೈಲು ಬಫರ್ ಝೋನು, ಅದರ ಈ ಕಡೆ 2 ನಾಟಿಕಲ್ ಮೈಲ್ಗಳು ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಗೆ ಬರೋದಕ್ಕೆ. 33 ಕಿಲೋಮೀಟರ್ನಲ್ಲಿ ಆ ಭಾಗ ಹೋದರೆ ಈ ಕಡೆ ಒಮಾನ್ ಕಡೆ ಏನಿದೆಯಲ್ಲ, ಈ ಕಡೆಯಿಂದ ಅಮೇರಿಕದ ಯುದ್ಧ ನೌಕೆಗಳು ಒಳಗಡೆ ಹೋಗಿದ್ದಾವೆ ಅಂತ ಒಂದು ರಿಪೋರ್ಟ್ ಇದೆ. ಒಳಗಡೆ ಹೋಗಿ ವಾಪಸ್ ಹೊರಗೆ ಬಂದಿದ್ದಾವೆ ಅಂತ ಒಂದು ರಿಪೋರ್ಟ್ ಇದೆ. ಒಳಗಡೆನೇ ಇದಾವೆ ಪರ್ಷಿಯನ್ ಗಲ್ಫ್ನಲ್ಲಿ ಅಂತ ಇನ್ನೊಂದು ಮಾಹಿತಿ ಇದೆ. ಯಾವುದು ಸತ್ಯವೋ ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡು ಹಾಗಾದರೆ ಈಗ ಹಾರ್ಮುಜ್ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ಅಮೇರಿಕ ಶುರು ಮಾಡುತ್ತೆ. ದಾಳಿ ಶುರು ಮಾಡುತ್ತೋ ಅಥವಾ ನಮ್ಮ ಪಾಡಿಗೆ ನಾವು ಒಳಗೆ ನುಗ್ತಾ ಇರೋಣ, ಹತ್ತಿರ ಬಂದಾಗ ಪ್ರತಿ ದಾಳಿ ಮಾಡಿದ್ರಾಯ್ತು ಅಂತ ಅಂದ್ಕೊಳ್ತಾರೋ ಗೊತ್ತಿಲ್ಲ. ಅಮೇರಿಕದ ಯುದ್ಧ ನೌಕೆಯನ್ನು ಇರಾನಿನ ಸ್ಪೀಡ್ ಬೋಟ್ಗಳ ಬಂದು ಹೆದರಿಸಿ ಹೋಗ್ತಾ ಇರುವ ದೃಶ್ಯಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದರೆ ಇವತ್ತು ನೋಡಿರ್ತೀರಿ. ಇರಾನ್ ಧ್ವಜವನ್ನು ಹೊಂದಿದಂಥ ಸ್ಪೀಡ್ ಬೋಟ್ ತುಂಬ ಹತ್ತಿರ ಬಂದು ಅಮೇರಿಕದ ಯುದ್ಧ ನೌಕೆಯೊಂದಕ್ಕೆ ಒಂಥರ ನಮ್ಮ ಕಡೆ ಚಮಕ್ ಕೊಟ್ಟು ಹೋಗೋದು ಅಂತಾರಲ್ಲ, ಹಂಗೆ ಚಮಕ್ ಕೊಟ್ಟು ಹೋಗ್ತಾ ಇರುವ ದೃಶ್ಯಗಳು ವೈರಲ್ ಆಗ್ತಾ ಇದ್ದಾವೆ. ಇವರ ಉದ್ದೇಶ ಇರೋದು ಹಾರ್ಮುಜ್ನ ಮೂಲಕ ಪರ್ಷಿಯನ್ ಗಲ್ಫನ್ನು ಪ್ರವೇಶ ಮಾಡಿ ಇರಾನಿಗೆ ಯಾವುದೇ ಹಡಗು ಬರದಂತೆ ಮತ್ತು ಇರಾನಿನಿಂದ ಯಾವುದೇ ಹಡಗು ಹೊರ ಹೋಗದಂತೆ ನಿಲ್ಲಿಸಿ ಬಿಡೋದು. ಖರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳುವ ಉದ್ದೇಶ ಅಮೆರಿಕಕ್ಕಿದ್ದಂಗಿದೆ. ಖರ್ಗ್ ದ್ವೀಪ ಅಂದ್ರೇನು, ಅದು ಇರಾನಿಗೆ ಯಾಕೋ ಅಷ್ಟು ಮುಖ್ಯ, ತುಂಬ ಸಲ ಮಾತಾಡಿದ್ದೀವಿ. ಯುದ್ಧ ಶುರುವಾದ ಮೇಲೆ ನಮ್ಮದೇ ಪಕ್ಕದಲ್ಲಿರುವ ಲಕ್ಷದ್ವೀಪಕ್ಕಿಂತ ನಿಮಗೆ ಖರ್ಗ್ ದ್ವೀಪದ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಈಗ ಆ ಪ್ಲ್ಯಾನ್ನೊಂದಿಗೆ ಅಮೆರಿಕದ ನೇವಿ ಮುನ್ನುಗ್ಗುವ ಹಾಗೆ ಕಾಣಿಸ್ತಾ ಇದೆ.
ಇರಾನಿಗೆ ಯಾವುದೇ ಹಡಗುಗಳು ಬರದಂತೆ ತಡೆದರೆ ಅಥವಾ ಇರಾನಿನಿಂದ ಯಾವುದೇ ಹಡಗುಗಳು ಹೊರಗೆ ಹೋಗದಂತೆ ತಡೆದರೆ ಏನಾಗುತ್ತೆ ಈ ಯುದ್ಧದಲ್ಲಿ? ಅಮೆರಿಕಕ್ಕೆ ತುಂಬ ಡೌಟ್ ಇದೆ. ಏನೇನೋ ಲೇಬಲ್ ಅಂಟಿಸಿ ಇರಾನಿಗೆ ಚೀನಾದವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವೆಪನ್ ಸಪ್ಲೈ ಮಾಡ್ತಿದ್ದಾರೆ ಅಂತ. ಚೀನಾ ಇರಾನಿಗೆ ವೆಪನ್ ಸಪ್ಲೈ ಮಾಡೋದು ಈ ಸನ್ನಿವೇಶದಲ್ಲಿ ಜಲಮಾರ್ಗದ ಮೂಲಕ ಮಾತ್ರ ಸಾಧ್ಯ. ಜಲಮಾರ್ಗದ ಮೂಲಕ ಅಂದರೆ ಪರ್ಷಿಯನ್ ಗಲ್ಫ್ನಲ್ಲಿ ಬರೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಚೀನಾಕ್ಕೆ. ಯಾವುದೇ ಸಪ್ಲೈ ಇರಾನಿಗೆ ಬರದಂತೆ ತಡೆದರೆ ಇರಾನನ್ನು ಒಳಗೊಳಗೆ ಉಸಿರುಗಟ್ಟಿಸಬಹುದು ಅಂತ ಅಮೆರಿಕದ ಒಂದು ಪ್ಲ್ಯಾನ್. ಇರಾನ್ನಿಂದ ಹೊರಗೆ ಬರದಂತೆ ತಡೆದರೆ ಆಯಿಲ್ ಎಕ್ಸ್ಪೋರ್ಟು, ಖರ್ಗ್ ದ್ವೀಪದ ಮೂಲಕ 90% ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ಇವರು ಆಯಿಲ್ ಹೊರಗೆ ಕಳಿಸ್ತಾರೆ, ಅವರಿಗೆ ದುಡ್ಡು ಬರುತ್ತೆ. ಆ ದುಡ್ಡು ಇಟ್ಕೊಂಡು ಡ್ರೋನ್ಗಳನ್ನು ಖರೀದಿ ಮಾಡಿಯೋ ತಯಾರು ಮಾಡಿಯೋ ಅಮೆರಿಕದ ಅಲೈಗಳ ಮೇಲೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಅದನ್ನು ನಿಲ್ಲಿಸ್ದಂಗೆ ಆಗತ್ತೆ ಅಂತ. ಬಟ್ ಅಷ್ಟು ಸುಲಭ ಅಲ್ಲ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಾನು. ಇರಾನಿಗೆ ಒಂದು ಹಡಗು ಬರದಂತೆ, ಇರಾನ್ನಿಂದ ಒಂದು ಹಡಗು ಹೊರಗೆ ಹೋಗದಂತೆ ನಾವು ತಡಿತೀವಿ ಅನ್ನೋದಾದರೆ ಇರಾನ್ ಸುಮ್ಮನೆ ಕೂತ್ಕೊಳ್ಳುತ್ತಾ? ಅಕ್ಕಪಕ್ಕದಲ್ಲಿ ಪರ್ಷಿಯನ್ ಗಲ್ಫ್ನಲ್ಲೇ ಎಷ್ಟು ದೇಶಗಳ ಬಂದರುಗಳು ಬೇಕು ನಿಮಗೆ? ಒಮಾನ್ನಿಂದ ಹಿಡಿದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಅಷ್ಟೂ ದೇಶಗಳ ಬಂದರನ್ನು ಇದು ಟಾರ್ಗೆಟ್ ಮಾಡ್ಬೋದು ಇರಾನ್. ಅಲ್ಲಿಗೆ ಯಾವ ದೇಶದಿಂದ ಏನೂ ಹೊರಗೆ ಹೋಗೋದಿಲ್ಲ, ಯಾವ ದೇಶದಿಂದ ಏನೂ ಒಳಗೆ ಬರೋದಿಲ್ಲ ಅನ್ನೋ ಪರಿಸ್ಥಿತಿ ಆಗಿಬಿಡುತ್ತೆ. ಕಂಪ್ಲೀಟ್ ಬ್ಲಾಕೇಡ್ ಆಫ್ ಹಾರ್ಮುಜ್ ಸ್ಟ್ರೇಟ್ ಹಂಗಾಗ್ಬಿಡುತ್ತೆ. ಆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಇರಾನ್ನ ಕಡೆಯಿಂದ. ಡೊನಾಲ್ಡ್ ಟ್ರಂಪ್ರ ಈ ಘೋಷಣೆಯ ನಂತರ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕೂಡ ಟ್ವೀಟ್ ಮಾಡಿತು. ಇರಾನಿನ ಬಂದರುಗಳನ್ನು ಅಮೆರಿಕ ದಿಗ್ಬಂಧನಕ್ಕೆ ಒಳಪಡಿಸಲಿದೆ. ಇರಾನ್ನ ಎಲ್ಲ ಬಂದರುಗಳ ಮೇಲೆ ದಿಗ್ಬಂಧನ ವಿಧಿಸಲಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ, ಅಂದರೆ ಈಗ ಭಾರತೀಯ ಕಾಲಮಾನದ ಪ್ರಕಾರ 8:30 ರಾತ್ರಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಬಂದರುಗಳ ಮೇಲೆ ದಿಗ್ಬಂಧನ ಹಾಕ್ತೀವಿ. ಇರಾನ್ ಬಂದರು ಪ್ರವೇಶಿಸುವ ನಿರ್ಗಮಿಸುವ ಎಲ್ಲ ಜಲಮಾರ್ಗ, ಅರೇಬಿಯನ್ ಕೊಲ್ಲಿ, ಒಮಾನ್ ಕೊಲ್ಲಿ, ಪರ್ಷಿಯನ್ ಗಲ್ಫಿಗೆ ಅರೇಬಿಯನ್ ಗಲ್ಫ್ ಅಂತಲೂ ಕರೀತಾರೆ, ಅರೇಬಿಯನ್ ಗಲ್ಫ್, ಒಮನ್ ಗಲ್ಫ್ ಎಲ್ಲ ಇರಾನಿನ ಬಂದರು ಸೇರಿದಂತೆ ಇರಾನ್ನ ಕರಾವಳಿ ಪ್ರವೇಶಿಸುವ ಅಥವಾ ನಿರ್ಗಮಿಸುವ ಎಲ್ಲ ರಾಷ್ಟ್ರಗಳ ಹಡಗುಗಳ ಮೇಲೆ ದಿಗ್ಬಂಧನ ಜಾರಿಗೆ ತರ್ತೇವೆ. ಇರಾನ್ನೇತರ ಬಂದರುಗಳಿಂದ ಬರುವ ಹಡಗುಗಳ ಸಂಚಾರಕ್ಕೆ ಅಡ್ಡಿ ಮಾಡೋದಿಲ್ಲ ಅಂತ. ನೀವು ಅಡ್ಡಿ ಮಾಡೋದಿಲ್ಲರಿ, ಅವ್ರು ಮಾಡ್ತಾರೆ. ಅದರ ಟೋಟಲ್ ಅರ್ಥ ಹಾರ್ಮುಜ್ ಜಲಸಂಧಿ ಬಂದ್ ಅಂತಾನೆ. ಒಂದು ಇಂಟ್ರೆಸ್ಟಿಂಗ್ ಆಡಿಯೋ ಇದೆ ನೋಡಿ, ಕಾನ್ವರ್ಸೇಷನ್. ಅಮೆರಿಕದ ಒಂದು ಯುದ್ಧ ನೌಕೆ ಮತ್ತು IRGCಯ ಒಂದು ಯುದ್ಧ ನೌಕೆಯ ಮಧ್ಯದ್ದು ಒಂದು ಕಾನ್ವರ್ಸೇಷನ್ ಆಗೋದು. ಇದನ್ನು ರೆಕಾರ್ಡ್ ಮಾಡಿದ್ದು, ಅಫ್ಕೋರ್ಸ್ ಇದನ್ನು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಇರಾನಿನ IRGC ನೇವಿ ವಿಂಗ್ನವ್ರು ರೆಕಾರ್ಡ್ ಮಾಡಿದ್ದು. ಆ ಕಡೆ ಫಿಮೇಲ್ ವಾಯ್ಸ್ ಬರುತ್ತಲ್ಲ, ಅದು ಅಮೆರಿಕದ ಯುದ್ಧ ನೌಕೆಯಿಂದ ಬಂದಂಥದ್ದು. ಗಲ್ಫ್ ಆಫ್ ಒಮಾನ್ ಮೂಲಕ ನೀವು ಹಾರ್ಮುಜ್ ಜಲಸಂಧಿಯ ಕಡೆ ಬರ್ತಾ ಇದ್ದೀರಿ, ಯೂ ಟರ್ನ್ ತಗೊಂಡು ವಾಪಸ್ ಇಂಡಿಯನ್ ಓಷನ್ಗೆ ಹೋಗಿ ಅಂತ ಹೇಳುತ್ತೆ ಇರಾನಿನ ನೌಕಾಪಡೆ ಎಚ್ಚರಿಕೆ. ಹಿಂದೂ ಮಹಾಸಾಗರಕ್ಕೆ ಅವರು ಇಂಡಿಯನ್ ಓಷನ್ ಅಂತ ಕರೀತಾರೆ, ಹಿಂದೂ ಮಹಾಸಾಗರದ ಕಡೆ ವಾಪಸ್ ಹೋಗಿ ಅಂತ. ಅಮೇರಿಕದ ನೇವಿ ಹೇಳುತ್ತೆ ಇಂಟರ್ನ್ಯಾಷನಲ್ ಲಾ ಪ್ರಕಾರ ನಾವು ಮುಂದೆ ಬರ್ತಾ ಇದ್ದೀವಿ ಅಂತ, ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಮುಂದೆ ಬರ್ತಾ ಇದ್ದೀವಿ ಅಂತ. ಯುದ್ಧದಲ್ಲಿ ಯಾವ ಕಾನೂನು ಎಲ್ಲಿದ್ರಿ? ಯುದ್ಧದಲ್ಲಿ ಯಾವ ಕಾನೂನು ಎಲ್ಲಿದು? ಅದಾದ ನಂತರ IRGC ನೇವಿಯವರು ಅದನ್ನು ಪಬ್ಲಿಕ್ ಅನೌನ್ಸ್ಮೆಂಟ್ ರೀತಿಯಲ್ಲಿ ಮಾಡ್ತಾರೆ. ಆಲ್ ವೆಸಲ್ಸ್, ಈ ಧ್ವನಿ ಕೇಳಿಸಿಕೊಳ್ತಾ ಇರುವ ಎಲ್ಲ ಹಡಗುಗಳು, ಯಾವುದಾದ್ರೂ ಯುದ್ಧ ನೌಕೆಯನ್ನು ನೋಡಿದರೆ ನೀವು ಅದರಿಂದ ಕನಿಷ್ಠ 10 ಮೈಲಿ ದೂರ ಹೋಗಿ ನಾವು ಅದರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ IRGC ಆ ಎಚ್ಚರಿಕೆಯನ್ನು ಕೊಡುತ್ತೆ. ಇರಾನಿನ ಸೇನಾ ವಕ್ತಾರ ಇಬ್ರಾಹಿಂ ಝೋಲ್ಫಘಾರಿ ಹೇಳ್ತಾರೆ, 10 ಲಕ್ಷ ಸೈನಿಕರ ತಯಾರಾಗಿ ನಿಂತಿದ್ದೀವಿ, ಬರಲಿ ಅಮೆರಿಕ ನೋಡೋಣ ಅಂತ. ಇದು ಹಿಂಗೆ ಮುಂದುವರೆದು ಇಷ್ಟೊತ್ತು ನಾನು ಹೇಳಿದ ಹಾಗೆ ಹಾರ್ಮುಜ್ ಜಲಸಂಧಿ ಬಂದಾಗಿದ್ದೆ. ಆದರೆ ಅತಿ ಹೆಚ್ಚು ಸಮಸ್ಯೆ ಆಗೋದು ಯಾರಿಗೆ? ಅತಿ ಹೆಚ್ಚು ಸಮಸ್ಯೆ ಚೀನಾಕ್ಕೆ. ನಂಬರ್ 1 ಚೀನಾ. ಚೀನಾಕ್ಕೆ 90% ಆಯಿಲ್ ಬರೋದಲ್ಲಿಂದ ಹಾರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡೇ ಬರಬೇಕು. ಇರಾನ್ನಿಂದನೇ ಆಯಿಲ್ ತಗೊಳ್ಳೋದು, ಮ್ಯಾಕ್ಸಿಮಮ್ ಆಯಿಲ್ ತಗೊಳ್ಳೋದು ಇರಾನ್ನಿಂದ. ಚೀನಾ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದೆ, ಇನ್ನಿದನ್ನು ಎಸ್ಕಲೇಟ್ ಮಾಡಬೇಡಿ ಅಂತ. ಹಾರ್ಮುಜ್ ದಿಗ್ಬಂಧನ ಅಂತಾರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧ ಎರಡೂ ಪಕ್ಷದವರು ಶಾಂತಿ ಹಾಗೂ ಸಂಯಮದಿಂದ ಇರಬೇಕು. ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳೋದಕ್ಕೆ ಇರುವ ಮಾರ್ಗ ಶಾಶ್ವತ ಕದನ ವಿರಾಮ. ಎರಡು ದೇಶಗಳ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದಕ್ಕೆ ಬದ್ಧವಾಗಿರಬೇಕು. ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಬಿಕ್ಕಟ್ಟು ಬಗೆಹರಿಸಿಕೊಳ್ಳಬೇಕು.
ಬಿಕ್ಕಟ್ಟು ಪರಿಹರಿಸಲು ಚೀನಾ ಸಕಾರಾತ್ಮಕ ಪಾತ್ರ ನಿರ್ವಹಿಸಲು ಸಿದ್ಧವಾಗಿದೆ. ಯುದ್ಧ ಪುನಾರಂಭ ಆಗದಿರಲಿ ಎಂದು ಚೀನಾ ಆಶಿಸುತ್ತದೆ. ಚೀನಾದ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಇದು. ಬ್ರಿಟನ್ ಕೂಡ ಕೀರ್ ಸ್ಟಾರ್ಮರ್, ಬ್ರಿಟನ್ನ ಪ್ರಧಾನಿ, ಒಂದು ರೇಡಿಯೋ ಕೊಟ್ಟ ಇಂಟರ್ವ್ಯೂನಲ್ಲಿ ಅವರು ಇದೇ ಮಾತು ಹೇಳ್ತಾರೆ. ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನವನ್ನು ಒಪ್ಪುವುದಿಲ್ಲ. ಇದನ್ನು ಸಂಪೂರ್ಣವಾಗಿ ಮುಕ್ತವಾಗಿಸುವುದು ಅತ್ಯಗತ್ಯ. ಎಷ್ಟೇ ಒತ್ತಡ ಬಂದರೂ ಬ್ರಿಟನ್ ಯುದ್ಧಕ್ಕಿಳಿಯೋದಿಲ್ಲ. ಯುದ್ಧ ನಿಲ್ಲಿಸೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ. ಇದ್ಯಾವುದೂ ಬರ್ತಿರಲಿಲ್ಲ, ಪರಿಸ್ಥಿತಿ ಹಿಂಗೆ ಆಗ್ತಾನೇ ಇರಲಿಲ್ಲ. ಇಸ್ಲಾಮಾಬಾದ್ನಲ್ಲಿ ನಡೆದ ಮಾತುಕತೆಗಳು ಯಶಸ್ವಿಯಾಗಿದ್ದರೆ ಯಾಕೆ ಮುರಿದು ಬಿದ್ದವು? ಬಹುಶಃ JD ವ್ಯಾನ್ಸ್ಗೆ ಮಾತುಕತೆ ಮಾಡುವುದಕ್ಕೆ ಒಂದು ಆರ್ಮ್ ಸ್ಪೇಸ್ ಅನ್ನೋದು ಕೊಡಬೇಕಾಗುತ್ತೆ, ಕೈ ಆಡಿಸೋದಕ್ಕೆ. ಒಂದು ಬ್ರಾಡರ್ ಪಿಕ್ಚರ್ ಹಾಕಿ ಇಷ್ಟರೊಳಗೆ ನೀನು ಏನಾದ್ರು ಮಾತುಕತೆ ಮಾಡ್ಕೊಂಬ ಅಂತ ಕಳಿಸ್ಬೇಕು. 21 ಗಂಟೆಗಳಲ್ಲಿ JD ವ್ಯಾನ್ಸ್ 12 ಸಲ ಡೊನಾಲ್ಡ್ ಟ್ರಂಪ್ಗೆ ಫೋನ್ನಲ್ಲಿ ಮಾತಾಡಿದ್ರಂತೆ, 1 ಸಲ ನೆತನ್ಯಾಹು ಜೊತೆಗೆ ಮಾತಾಡಿದ್ರಂತೆ. ಅದರ ಅರ್ಥ JD ವ್ಯಾನ್ಸ್ ಕೈಲಿ ಏನು ಅಧಿಕಾರ ಇತ್ತು? ಅಂದರೆ ಪ್ರತಿ ಸಲ ಫೋನ್ ಮಾಡೋದೇನು, ಅವ್ರು ಹಂಗಂತಿದ್ದಾರೆ ನಾನೇನು ಹೇಳಿ, ಇವ್ರು ಹಿಂಗಂತಿದ್ದಾರೆ ನಾನೇನು ಹೇಳಿ ಅಂತ. ಅದಕ್ಕೆ ಫೋನ್ಗಳು ಹೋಗೋದು. 12 ಫೋನ್ ಕಾಲ್ನ ಅವಶ್ಯಕತೆ ಏನಿರುತ್ತೆ? ಅಂತಿಮವಾಗಿ ಈ ಮಾತುಕತೆಗಳ ಆರಂಭ ಆಗೋದಕ್ಕಿಂತ ಮೊದಲೇ ಹೇಳಿದ್ವಿ ನಾವು, ಇದೇ ಕಂಡೀಷನ್ಗಳಿಗೆ ಕಟ್ಟು ಬಿದ್ದು ಬಿಟ್ಟರೆ ದೇಶಗಳು ಇದು ವಿಫಲ ಆಗದೆ ಅಂತ. ಇಡೀ ಯುದ್ಧ ನಡೀತಾ ಇರೋದೇ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಬಾರದು ಅಂತ. ಯುರೇನಿಯಂ ಶುದ್ಧೀಕರಣದ ಹಕ್ಕು ನಮಗೆ ಬೇಕು ಅಂತಾರೆ ಅವ್ರು, ಎನ್ರಿಚ್ಮೆಂಟ್ನ ಹಕ್ಕು ನಮಗೆ ಬೇಕು ಅಂತಾರೆ. ಏನು ಮಾತುಕತೆ ಆಗೋಕ್ಕೆ ಸಾಧ್ಯ ಅಲ್ಲಿ? ಫೆಬ್ರವರಿ 28ಕ್ಕಿಂತ ಮುಂಚೆ ಹಾರ್ಮುಜ್ ಜಲಸಂಧಿ ಒಳಗೆ ಹೊರಗೆ ಹೋಗೋದಕ್ಕೆ ಯಾವ ಹಡಗಿಗೂ ಏನು ಸಮಸ್ಯೆ ಇರಲಿಲ್ಲಪ್ಪ. ಯುದ್ಧ ಶುರುವಾದ್ಮೇಲೆ ಅವರು ಅದನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಹಿಡಿತ ನಮ್ಮದು ಮುಂದುವರಿಬೇಕು ಅಂತ ಇರಾನ್ ಹೇಳುತ್ತೆ. ಮಾತುಕತೆಗಳ ಮುಂದುವರಿಯೋದಕ್ಕಾಗತ್ತಾ? ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನಿನ ಹಿಡಿತವನ್ನು ಮುಂದುವರಿಸುವ ಅವಕಾಶ ಮಾಡಿಕೊಡೋದು ಒಂದೇ. ನಾನಿನ್ನು ಮುಂದೆ ಸೂಪರ್ ಪವರ್ ಅಲ್ಲಪ್ಪ, ಬಿಟ್ಟುಬಿಡಿ ನನ್ನನ್ನು ಅಂತ ಅಮೇರಿಕ ಹೇಳ್ಕೊಳ್ಳೋದು ಒಂದೇ. ಅದಕ್ಕೆ ಹೆಂಗೆ ಒಪ್ತಾರೆ ಅಮೇರಿಕನ್ಸು? ಒಪ್ಪದೆ ಮಾತುಕತೆ ಮುರಿದು ಬಿತ್ತು. JD ವ್ಯಾನ್ಸು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹೋದರು. ಮಾತುಕತೆಗಳು ಮುರಿದು ಬಿದ್ದಿದ್ದಾವೆ, ಕೆಟ್ಟ ಸುದ್ದಿ ಇದು. ಅಮೇರಿಕಕ್ಕಿಂತಲೂ ಇರಾನ್ಗೆ ಕೆಟ್ಟ ಸುದ್ದಿ ಅಂದರು JD ವ್ಯಾನ್ಸ್, ಅಮೇರಿಕದ ಉಪಾಧ್ಯಕ್ಷರು. ಮಾತುಕತೆಗಳು ಮುರಿದು ಬೀಳುವುದಕ್ಕೆ ಅಂತಿಮ ಕಾರಣ ಏನು? ಇವೆಲ್ಲ ಕ್ಲೋಸ್ ಡೋರಲ್ಲಿ ನಡೆದಿರ್ತವೆ. ಎಕ್ಸಾಕ್ಟಾಗಿ ಗೊತ್ತಾಗೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾರ್ಯಾರೋ ಮಾತಾಡಬೇಕು. ಮಾತುಕತೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾದವರು ಹೊರಗಡೆ ಬಂದು ಹಿಂಗಾಯಿತು ಅಂತ ಮಾತಾಡಿದ್ರೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಆದರೆ ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅವರ ಟ್ವೀಟನ್ನು ನಂಬುವುದಾದರೆ ಮಾತುಕತೆಗಳ ಮುರಿದು ಬಿದ್ದದ್ದೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಜೊತೆಗೆ ಫೋನ್ನಲ್ಲಿ ಮಾತಾಡಿದಾಗ. ಅಬ್ಬಾಸ್ ಅರಾಗ್ಜಿ ಟ್ವೀಟ್ ಇದೆ. ಇರಾನ್ ಅಮೆರಿಕ ಮಧ್ಯೆ 47 ವರ್ಷಗಳಲ್ಲೇ ಉತ್ತಮ ಮಾತುಕತೆ ನಡೀತು ಅಂತ. 1979ರಲ್ಲಿ ಶುರುವಾಗಿರುವ ಸಂಘರ್ಷ ಇರುವುದು. ಇಸ್ಲಾಮಿಕ್ ರೆವಲ್ಯೂಷನ್ ಇರಾನ್ನಲ್ಲಿ ಆದ ನಂತರ ಅಲ್ಲಿಂದ ಇಲ್ಲಿ ತನಕದ ಅತ್ಯುತ್ತಮ ಮಾತುಕತೆ ನಡೀತಂತೆ ಇಸ್ಲಾಮಾಬಾದ್ನಲ್ಲಿ. ಯುದ್ಧ ಕೊನೆಗೊಳಿಸಲು ಒಳ್ಳೆಯ ಉದ್ದೇಶದಿಂದ ಮಾತುಕತೆಯಲ್ಲಿದ್ದೆವು. ಆದರೆ ಐತಿಹಾಸಿಕ ಶಾಂತಿ ಮಾತುಕತೆ ಹಳಿ ತಪ್ಪಲು ನೆತನ್ಯಾಹು ಫೋನ್ ಕಾಲ್ ಕಾರಣ. ಸಂಧಾನದ ಚರ್ಚೆ ನಡೆಯುವ ಸಂದರ್ಭದಲ್ಲಿ JD ವ್ಯಾನ್ಸ್ಗೆ ಬೆಂಜಮಿನ್ ನೆತನ್ಯಾಹು ಕಾಲ್ ಮಾಡಿದ್ರು. ನೆತನ್ಯಾಹು ಕಾಲ್ ಬಂದ ನಂತರ ಅಮೆರಿಕದ ನಿಲುವು ಅತ್ಯಂತ ಕಠಿಣವಾಯಿತು. ಅಬ್ಬಾಸ್ ಅರಾಗ್ಚಿ ಇರಾನ್ನ ವಿದೇಶಾಂಗ ಸಚಿವರು ಟ್ವೀಟ್ ಮಾಡಿದ್ದಾರೆ. ಇದೇನು ಬಹಳ ಸುಳ್ಳು ಅಂತ ಅನ್ಸೋದಿಲ್ಲ ನನಗೆ, ಬಹಳ ಸುಳ್ಳು ಅನ್ಸೋದಿಲ್ಲ. ಬೆಂಜಮಿನ್ ನೆತನ್ಯಾಹುಗೆ ಅಥವಾ ಅವರು ಪ್ರತಿನಿಧಿಸ್ತಾ ಇರುವ ಒಟ್ಟಾರೆ ಇಸ್ರೇಲಿಗೆ ಆ ಭಾಗದಲ್ಲಿ ಇರುವ ಸಮಸ್ಯೆಗಳೇ ಬೇರೆ. ಈ JD ವ್ಯಾನ್ಸು ಡೊನಾಲ್ಡ್ ಟ್ರಂಪು ಹೆಂಗಾರು ಮಾಡಿ ಯುದ್ಧ ನಿಂತು ಬಿಡಲಿ ಅಂತ, ಆಯಿತು ನಾಳೆಯಿಂದ ಲೆಬನಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡದೇ ಇರೋಂಗೆ ನಾವು ನೋಡ್ಕೊಳ್ತೀವಿ ಬಿಡ್ರಿ ಅಂದರೆ, ಇನ್ನು 3 ತಿಂಗಳು ಬಿಟ್ಟು ಇಸ್ರೇಲ್ ಮೇಲೆ ಮತ್ತೆ ಅಟ್ಯಾಕ್ ಆಗುತ್ತೆ ಹಿಜ್ಬುಲ್ಲಾ ಕಡೆಯಿಂದ. 3 ತಿಂಗಳಲ್ಲಿ ಶುರುವಾಗುತ್ತೆ ಅಟ್ಯಾಕ್ ಅವ್ರಿಗೆ. ಒಂದು ಸಲ ಯುದ್ಧ ಶುರುವಾಗ್ಬಿಟ್ಟಿದೆ, ಒಂದು ಹಂತಕ್ಕೆ ತಂದು ಬಿಡೋಣ ಇದನ್ನ ಅಂತ ಬೆಂಜಮಿನ್ ನೆತನ್ಯಾಹು ನಿಂತ್ಕೊಂಡಿದ್ದಾರೆ. ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಅವರ ಟ್ವೀಟ್ ಬಗ್ಗೆ ಹೇಳ್ತಾ ಇದ್ದೆ ನಾನು. 47 ವರ್ಷಗಳಲ್ಲಿ ಹಿಂದೆ ಯಾವತ್ತೂ ನಡೆಯದಷ್ಟು ಅದ್ಭುತವಾಗಿ ಮಾತುಕತೆಗಳು ಅಮೆರಿಕದ ಜೊತೆ ನಡೀತಾ ಇದ್ವು. ಏಕಾಏಕಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಫೋನ್ ಕಾಲ್ ಬಂತು. ನೆತನ್ಯಾಹು ಜೊತೆ ಫೋನ್ನಲ್ಲಿ ಮಾತನಾಡಿದ ನಂತರ JD ವ್ಯಾನ್ಸ್ ಏಕಾಏಕಿ ಬಹಳ ಸೀರಿಯಸ್ ಆಗಿಬಿಟ್ರು. ಮಾತುಕತೆಗಳೇ ಮುರಿದು ಬಿದ್ವು ಅಂತ.
ಅಲ್ಲಿಗೆ ನಾವು ಚೆನ್ನಾಗಿದ್ವಿ, ನೆತನ್ಯಾಹು ಬಂದು ಎಲ್ಲ ಆಟ ಕೆಡಿಸಿದ್ರು ಅಂತ ಹೇಳ್ದಂಗೆ. ಅದು ನರೇಷನ್ ಕರೆಕ್ಟೇ, ಪಾಕಿಸ್ತಾನದ ದೃಷ್ಟಿಯಿಂದಲೂ ಕರೆಕ್ಟು, ಇರಾನಿನ ದೃಷ್ಟಿಯಿಂದಲೂ ಕರೆಕ್ಟು. ನಾನೇನು ಹಂಗೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೆತನ್ಯಾಹು ದೃಷ್ಟಿಯಿಂದ ನೋಡಿದ್ರೆ ಇರಾನಿನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಹುಶಃ ಡೀಲ್ ಕ್ರ್ಯಾಕ್ ಆಗಬಹುದಾಗಿದ್ದದ್ದೇ ಅಲ್ಲಿ. ಎಲ್ಲಿ? ಲೆಬನಾನ್ ಮೇಲೆ ಇಮಿಡಿಯೇಟಾಗಿ ಇಸ್ರೇಲ್ ಅಟ್ಯಾಕ್ ನಿಲ್ಲಿಸ್ಬೇಕಪ್ಪ ಅಂತ. ಅದು ಒಂದಕ್ಕೆ ಇಸ್ರೇಲ್, ಅರ್ಥಾತ್ ಅಲ್ಲಿ ಮಾತುಕತೆಯಲ್ಲಿದ್ದ ಅಮೇರಿಕ. ನೋಡಿ ಮಜಾ ಅಂದರೆ ಇಸ್ಲಾಮಾಬಾದ್ ಮಾತುಕತೆಗೆ ಇಸ್ರೇಲಿಂದ ರಿಪ್ರೆಸೆಂಟೇಷನ್ನೇ ಇಲ್ಲ. ಇಡೀ ಯುದ್ಧ ನಡೀತಾ ಇರೋದು ಯಾರ ಕಾರಣಕ್ಕೆ? ಅಫ್ಕೋರ್ಸ್ ಇರಾನಿಗೆ ಈ ಜನ್ಮದಲ್ಲಿ ಮುಗಿಯದಷ್ಟು ದ್ವೇಷ ಅಮೇರಿಕದ ಮೇಲೆ ಇದೆ, ಐ ಅಗ್ರಿ. ಬಟ್ ಈಗೇನಾದರೂ ಇರಾನ್ ಅಮೇರಿಕದ ಕಿತ್ಕೊಳ್ಳಂಗಿದೆಯಾ? ಅಂದರೆ ಏನಾದರೂ ಅಮೇರಿಕಕ್ಕೆ ನಷ್ಟ ಮಾಡುವಂಥ ಮಿಲಿಟರಿ ಪೊಸಿಷನಲ್ಲಿ ಇರಾನ್ ಇದೆಯಾ ಈಗ? ಇಲ್ಲ. ಅಮೇರಿಕದ ಮೇಲಿರುವಷ್ಟೇ ದ್ವೇಷ ಇಸ್ರೇಲ್ ಮೇಲೂ ಇದೆ ಇರಾನ್ಗೆ. ಯಾವ ಕಾರಣಕ್ಕೋ ಗೊತ್ತಿಲ್ಲ. ಕಾರಣ ಗೊತ್ತಿದ್ರೆ ನೀವು ಹೇಳಿ ನನಗೆ. ಆದರೆ 3000 ಮೈಲಿ ದೂರದಲ್ಲಿರುವ ಇಸ್ರೇಲನ್ನು ಅಟ್ಯಾಕ್ ಮಾಡಬಲ್ಲ ಸಾಮರ್ಥ್ಯ ಇರಾನ್ಗಿದೆ. ಇರಾನ್ ಒಂದು ವೇಳೆ ಯುರೇನಿಯಂ ಶುದ್ಧೀಕರಣವನ್ನು ಕಂಪ್ಲೀಟ್ ಮಾಡಿ ಅಣುಬಾಂಬ್ ತಯಾರಿಸಿದ್ರೆ ಇಮಿಡಿಯೇಟ್ ಥ್ರೆಟ್ ಇರೋದೇ ಇಸ್ರೇಲಿಗೆ. ಇಸ್ರೇಲನ್ನು ನಾಶ ಮಾಡಬೇಕು ಅಂದರೆ 2ನೇ ಅಣುಬಾಂಬ್ ಕೂಡ ಬೇಕಾಗೋದಿಲ್ಲ, 1 ಅಣುಬಾಂಬ್ ಸಾಕು. ಅದಕ್ಕವರು ಇರಾನ್ ಅಣುಬಾಂಬ್ ತಯಾರಿಸದಂತೆ ಏನೇನು ಮಾಡಬೇಕು 35 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೊಂದು ಇತಿಹಾಸನೇ ಇದೆ. ಕೂತ್ಕೊಂಡು ಹೇಳಿದ್ರೆ 12 ಗಂಟೆ ಹೇಳಬಲ್ಲೆ ನಾನು ಏನೇನು ಮಾಡ್ತು ಇಸ್ರೇಲಿಯ ಇರಾನು ಅಣ್ವಸ್ತ್ರ ತಯಾರಿಸಿದಂತೆ ಇಸ್ರೇಲ್ ಏನೇನು ಮಾಡ್ತು ಅಂತ. ಶತಾಯಗತಾಯ ಇರಾನ್ ಹತ್ರ ಅಣ್ವಸ್ತ್ರ ಇರೋದು ಇಸ್ರೇಲಿಗೆ ಬೇಕಾಗಿಲ್ಲ. ಆಯ್ತಪ್ಪ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ, ಸದ್ಯಕ್ಕೆ ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಿ ಬಿಡಿ. ಹೆಂಗೆ ನಿಲ್ಲಿಸ್ತಾರೆ ಇವರು? ಲೆಬನಾನ್ನ ಇಡೀ ದಕ್ಷಿಣ ಭಾಗವನ್ನು ಹಿಡಿತಕ್ಕೆ ತಗೊಂಡು ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಕೂತ್ಕೊಂಡಿದೆ. ಆ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಗೆ ದುಡ್ಡು, ಆಯುಧಗಳು ಬರೋದು ಇರಾನ್ನಿಂದ. IRGC ತಂದು ಕೊಡುತ್ತೆ. ಅವನ್ನ ಇಟ್ಕೊಂಡು ಇವರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ನಾರ್ತ್ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾದಿಂದ ದಾಳಿ ಆಗುತ್ತೆ, ಸೌತ್ ಇಸ್ರೇಲ್ ಮೇಲೆ ಹೌತಿಯಿಂದ ದಾಳಿ ಆಗುತ್ತೆ. ಅವ್ರು ಯಮನ್ನಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೂ ದುಡ್ಡು, ಆಯುಧ ಕೊಡೋದು ಇರಾನೇ. ಇರಾನಿನ ಪ್ರಾಕ್ಸಿಗಳು ಅಂತ ಕರೀತಾರೆ ಅವ್ರನ್ನ. ಪ್ರಾಕ್ಸಿಗಳು ಇಸ್ರೇಲಿನ ವಿರುದ್ಧ ನೇರ ಸೇನೆ ನುಗ್ಗಿಸೋದಕ್ಕಾಗೋದಿಲ್ಲ. ಈಗ ಭಾರತದ ವಿರುದ್ಧ ಪಾಕಿಸ್ತಾನದ ಪ್ರಾಕ್ಸಿಗಳು ಯಾರ್ಯಾರು? ಲಷ್ಕರ್ ಎ ತಯ್ಯಬಾ ಇದೆ, ಜೈಷ್ ಎ ಮೊಹಮ್ಮದ್ ಇದೆ, ಇಂಡಿಯನ್ ಮುಜಾಹಿದ್ದೀನ್ ಇದೆ. ಹಾಗೆ ಇಸ್ರೇಲಿನ ವಿರುದ್ಧ ಇರಾನಿನ ಪ್ರಾಕ್ಸಿಗಳವರು. ಅವರನ್ನ ಒಂದು ಸಲ ಹೊಡೆದು ಮುಗಿಸ್ಬಿಡ್ಬೇಕು ಅಂತ ಇಸ್ರೇಲ್ ಡಿಸೈಡ್ ಮಾಡಿದೆ. ಅಂಥದ್ರಲ್ಲಿ ಇಲ್ಲಿ ಕದನ ವಿರಾಮ ನಡೀತಾ ಇದೆ, ನೀವು ಇಮಿಡಿಯೇಟ್ ದಾಳಿ ನಿಲ್ಲಿಸಿ ಅಂದರೆ. ಅದಕ್ಕೆ ನೋಡಿ, ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಶುರು ಮಾಡಿದ್ರು ಲೆಬನಾನ್ ಮೇಲೆ ಇಸ್ರೇಲ್ನವರು ದಾಳಿನ. ಅಂದರೆ ಇಲ್ಲಿ ತನಕ 2500ಕ್ಕೂ ಹೆಚ್ಚು ಜನ ಸತ್ತು ಹೋಗಿದಾರಲ್ಲಿ. ಜನ ಅಂತ ನಾನು ಹೇಳ್ತಾ ಇದ್ದೀನಿ, ಇಸ್ರೇಲ್ ಹೇಳೋದು ಸತ್ತ ಪ್ರತಿಯೊಬ್ಬರು ಕೂಡ ಹಿಜ್ಬುಲ್ಲಾ ಭಯೋತ್ಪಾದಕರೇ ಅಂತ. ಆ ದೇಶದ ಇಡೀ ದಕ್ಷಿಣ ಭಾಗನೇ ಅವ್ರ ಹಿಡಿತಕ್ಕೆ ಬಂದುಬಿಟ್ಟಿದೆ. ಇಸ್ರೇಲಿನ ಕಂಡೀಷನ್ನು, ಲೆಬನಾನ್ ಆಡಳಿತ ಮತ್ತೆ ಆ ಪ್ರದೇಶವನ್ನು ತನ್ನ ಕೈವಶಕ್ಕೆ ತಗೊಂಡು ಅಲ್ಲಿ ಯಾವುದೇ ಹಿಜ್ಬುಲ್ಲಾ ಆಕ್ಟಿವಿಟೀಸ್ ನಡೀದಂಗೆ ನೋಡಿಕೊಂಡ್ರೆ ನಾವೊಂದು ಒಪ್ಪಂದ ಮಾಡ್ಕೊಳ್ಳೋಣ ಈಗ ಅಂತ. ಲೆಬನಾನ್ ಸರ್ಕಾರಕ್ಕೆ ಸದ್ಯಕ್ಕೆ ಅಷ್ಟು ತಾಕತ್ತಿಲ್ಲ ಆ ಭಯೋತ್ಪಾದಕ ಸಂಘಟನೆಯಿಂದ ತನ್ನ ದೇಶವನ್ನು ಸಂಪೂರ್ಣವಾಗಿ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ. ಈಗ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ, ಹಾರ್ಮುಜ್ ಜಲಸಂಧಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕ ನಡೆಸುವ ಪ್ರಯತ್ನಗಳಿಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ. ಇರಾನ್ ವಿರುದ್ಧದ ಅಮೆರಿಕದ ಜಲಯುದ್ಧವನ್ನು ನಾವು ಬೆಂಬಲಿಸ್ತೇವೆ. ಹಾರ್ಮುಜ್ ದಿಗ್ಬಂಧನ ಕುರಿತು ಟ್ರಂಪ್ ಕಠಿಣ ನಿಲುವಿಗೆ ನಮ್ಮ ಸಹಮತ ಇದೆ. ಇಸ್ರೇಲ್ ಅಮೆರಿಕದೊಂದಿಗೆ ನಿರಂತರ ಸಮನ್ವಯದಲ್ಲಿದೆ. ನಾನು ಉಪಾಧ್ಯಕ್ಷ JD ವ್ಯಾನ್ಸ್ ಅವರೊಂದಿಗೆ ಮಾತನಾಡಿದ್ದೇನೆ. ಇರಾನ್ನ ಯುರೇನಿಯಂ ಶುದ್ಧೀಕರಣ ಕಾರ್ಯಕ್ರಮ ನಿಲ್ಲಬೇಕು. ಯಾವುದೇ ಯುರೇನಿಯಂ ಶುದ್ಧೀಕರಣ ನಡೆಯದಂತೆ ನೋಡಿಕೊಳ್ಳಬೇಕು. ಇರಾನ್ ಅಸ್ತಿತ್ವದಲ್ಲಿರುವ ಯುರೇನಿಯಂ ದಾಸ್ತಾನು ವರ್ಗಾವಣೆ ಮಾಡಬೇಕು. ಇಸ್ಲಾಮಾಬಾದ್ನಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಇದನ್ನು ನಾವು ಒತ್ತಾಯಿಸಿದ್ದೇವೆ ಅಂತ. ಒಂದು ಅಂದಾಜಿನ ಪ್ರಕಾರ 440 kg 900 ಗ್ರಾಂ ಯುರೇನಿಯಮನ್ನು 60% ಎನ್ರಿಚ್ ಮಾಡಿಕೊಂಡಿದೆ ಇರಾನ್. 60%. ನೀವು
ಶಾಂತಿಯ ಉದ್ದೇಶಕ್ಕಾಗಿ ವಿದ್ಯುತ್ ಉತ್ಪಾದನೆಗಾಗಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದ್ರೆ 3% ಎನ್ರಿಚ್ ಮಾಡಿದರೆ ಸಾಕು. 5% ಮಾಡಿಬಿಟ್ರೆ ಬೆಸ್ಟ್ ಯುರೇನಿಯಂ ನಿಮಗೆ ಕರೆಂಟ್ ಉತ್ಪಾದನೆ ಮಾಡೋದಕ್ಕೆ. ನಮಗೆ ಕೈಗಾ ಅಣು ವಿದ್ಯುತ್ ಕೇಂದ್ರ ಎಲ್ಲ ಇದೆಯಲ್ಲ, ಅಂಥಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ 5% ಎನ್ರಿಚ್ ಮಾಡಿಬಿಟ್ರೆ ಬೆಸ್ಟ್. ಆದರೆ ಅದೇ ಯುರೇನಿಯಮ್ಮನ್ನು ಬಾಂಬ್ ಮಾಡಬೇಕು ಅಂದರೆ 90% ಎನ್ರಿಚ್ ಆಗಬೇಕು. 90%. 5% ತನಕ ಎನ್ರಿಚ್ ಮಾಡುವ ಟೆಕ್ನಾಲಜಿಯನ್ನು ಇವರೇ ಕೊಟ್ಟುಬಿಟ್ಟಿದ್ದಾರೆ ಇರಾನಿಗೆ. ನೀವು ವಿದ್ಯುತ್ ಉತ್ಪಾದನೆ ಮಾಡ್ಕೊಂಡಿರಪ್ಪ ಅಂತ. ಬಟ್ ಇರಾನ್ ಅದರಿಂದ ಮತ್ತೆ ಅಡಿಷ್ನಲ್ ಎನ್ರಿಚ್ಮೆಂಟ್ ಮಾಡಿಕೊಂಡು 60% ತನಕ ರೀಚ್ ಆಗಿದೆ. ಅದನ್ನು 90% ಮಾಡೋ ಗುರಿ ಇದೆ ಅದಕ್ಕೆ. 60% ಮಾಡಿದ್ದನ್ನು 90% ಮಾಡಿದ್ದು ದೊಡ್ಡ ವಿಷಯನೇ ಅಲ್ಲ, ದೊಡ್ಡ ವಿಷಯ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ದೇಶದಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ರು ಅಂತ ಇಟ್ಕೊಳ್ಳಿ. ಆ ಸೈಕಲ್ಗೆ ಎಂಜಿನ್ ಕೂಡಿಸಿ ಮೊಪೆಡ್ ಮಾಡೋದು ದೊಡ್ಡ ಚಾಲೆಂಜ್. ಅದು ಒಂದು ಎಂಜಿನ್ ತಯಾರು ಮಾಡಿ ಸೈಕಲಿಗೆ ಕೂಡಿಸಿ ಮೊಪೆಡ್ ಮಾಡಿ ಅದಕ್ಕೆ ಪೆಟ್ರೋಲ್ ಹಾಕಿ ಓಡಿಸೋದಿದೆಯಲ್ಲ, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಒಂದು ಸಲ ಮೊಪೆಡ್ ತಯಾರಾಯಿತು ಅಂದರೆ ಆಮೇಲೆ 2 ಸ್ಟ್ರೋಕ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. 2 ಸ್ಟ್ರೋಕ್ ಇದ್ದು 4 ಸ್ಟ್ರೋಕ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಇರಾನು ಮೊಪೆಡ್ ಮಾಡುವ ಟೆಕ್ನಾಲಜಿ ಬಂದುಬಿಟ್ಟಿದೆ ಅವ್ರಿಗೆ. ಅದನ್ನು 2 ಸ್ಟ್ರೋಕ್ ಮಾಡಿದ್ದಾರೆ. ಈಗ ಅವರು 4 ಸ್ಟ್ರೋಕ್ ಮಾಡಬೇಕಾಗಿದೆ. ನೋಡ್ತಿದ್ದಂಗೆ ಮಾಡಿಬಿಡ್ತಾರೆ. ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವ ಕಾರಣಕ್ಕೆ ಇವರ ದಾಳಿ. ಇವತ್ತು ಕೂಡ ಲೆಬನಾನ್ ಮೇಲೆ ಇಸ್ರೇಲ್ನ ಅಟ್ಯಾಕ್ ಮುಂದುವರಿಯಿತು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಕ್ಷಿಣ ಲೆಬನಾನ್ನ ಕಾನಾ ಪ್ರದೇಶ ಅಂತಿದ್ದು ಸಂಪೂರ್ಣವಾಗಿ ಧ್ವಂಸ ಮಾಡಾಕಿದ್ದಾರೆ. ಲೆಬನಾನ್ನ ಜಿಬ್ಚಿತ್ ಗ್ರಾಮ ಹೊತ್ಕೊಂಡು ಉರಿತಾ ಇರೋದು. ಎರಡು 2550ಕ್ಕೂ ಹೆಚ್ಚು ಸಾವುಗಳು ಲೆಬನಾನ್ನಲ್ಲಾಗಿದ್ದಾವೆ. ನೋಡಿ, ನೆತನ್ಯಾಹು ಅಕ್ಕಪಕ್ಕದಲ್ಲಿ ನಿಂತಿರುವ ಸೈನಿಕರುಗಳದ್ದು ಒಬ್ಬರದಾರು ಮುಖ ಕಾಣಿಸುತ್ತಾ ಅಂತ. ಅದನ್ನು ಭಾಳ ಸ್ಟ್ರಿಕ್ಟಾಗಿ ಮ್ಯಾನೇಜ್ ಮಾಡ್ತಾರೆ ಅವರು. ಅವ್ರ ಮೇಲೆ 2023 ಅಕ್ಟೋಬರ್ 7 ಹಮಾಸ್ ಭಯೋತ್ಪಾದಕ ದಾಳಿ ಆದಾಗಲೂ ಕೂಡ ಪ್ರತಿ ದಾಳಿ ಮಾಡ್ತಾ ಇದ್ದಂಥ ಪೈಲಟ್ಗಳನ್ನು, ಕಮಾಂಡೋಗಳನ್ನು ನಿರಂತರವಾಗಿ ನೆತನ್ಯಾಹು ಭೇಟಿಯಾಗಿ ಮಾತುಕತೆ ನಡೆಸ್ತಿದ್ರು. ಆ ವಿಡಿಯೋಗಳನ್ನು ಮಿಲಿಟ್ರಿ ಮಾತ್ರ ರಿಲೀಸ್ ಮಾಡಬೇಕಾಗಿತ್ತು. ಎಲ್ಲ ಮುಖಗಳನ್ನು ಬ್ಲರ್ ಮಾಡಿ ರಿಲೀಸ್ ಮಾಡ್ತಿದ್ರು ಅವರು, ಎಲ್ಲ ಮುಖಗಳನ್ನು. ಸಣ್ಣ ದೇಶ ರೀ. ಅಲ್ಲಿ ವೆಸ್ಟ್ ಬ್ಯಾಂಕ್ನಿಂದ ಇಸ್ರೇಲ್ ಒಳಗಡೆ ಸುಮ್ಮನೆ ಆರಾಮಾಗಿ ಒಂದು ಟೋಲ್ ಬೂತ್ ಇದ್ದಂಗೆ ಇರುತ್ತೆ, ದಾಟ್ಕೊಂಡು ಓಡಾಡ್ತಿರ್ಬೋದು. ಯಾವುದಾದ್ರೂ ಮುಖನ ವೆಸ್ಟ್ ಬ್ಯಾಂಕ್ನಲ್ಲಿರುವ ಯಾವನಾರೂ ನೆನಪಿಟ್ಕೊಂಡು ಬಂದು ಟಾರ್ಗೆಟ್ ಮಾಡೋದಿಲ್ಲ ಅನ್ನುವ ಗ್ಯಾರಂಟಿ ಏನು? 2023 ಅಕ್ಟೋಬರ್ 7 ತನಕ ಗಾಜಾಯಿಂದನೂ ಹಾಗೆ ಓಡಾಡಬಹುದಾಗಿತ್ತು. ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿರ್ತಿದ್ರು, ಆ ಕಾರ್ಡ್ ತೋರಿಸಿ ಒಳಗೆ ಬಾ, ಮತ್ತು ಕಾರ್ಡ್ ತೋರಿಸಿ ಗಾಜಾ ಒಳಗಡೆ ಹೋಗುವಂತ. ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆ ವಹಿಸ್ತಾರೆ ಅವರು. ಇರಲಿ ನೋಡಿ, ಈ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಫೆಬ್ರವರಿ 28ನೇ ತಾರೀಕು ಪರ್ ಬ್ಯಾರಲ್ ಕ್ರೂಡ್ ಆಯಿಲ್ ರೇಟ್ ಎಷ್ಟಿತ್ತು? $73, $73 ಇತ್ತಷ್ಟೇ. ಯುದ್ಧ ಶುರುವಾಗ್ತಾ ಇದ್ದಂತೆ ಮೇಲೋಯಿತು, ಕೆಳಗಿಳಿತು, ಮೇಲೋಯಿತು, ಕೆಳಗಿಳಿತು. $116 ತನಕ ಹೋದದ್ದು ಏಪ್ರಿಲ್ 8ನೇ ತಾರೀಕು ಕದನ ವಿರಾಮ ಘೋಷಣೆ ಆಯಿತು. ಅವತ್ತು ರಾತ್ರಿನೇ ಡೊನಾಲ್ಡ್ ಟ್ರಂಪ್ ಇಡೀ ನಾಗರಿಕತೆಯನ್ನು ಸರ್ವನಾಶ ಮಾಡಿಬಿಡ್ತೀವಿ ಅಂತ ಟ್ವೀಟ್ ಮಾಡಿತ್ತು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿತ್ತು. ರಾತ್ರಿ ಕದನ ವಿರಾಮ ಘೋಷಣೆ ಆಯಿತು. ಮಾರನೇ ದಿವಸ ರಪ್ ಅಂತ ಬಿತ್ತು. $116 ಹೋಗಿ $95 ಬಿತ್ತು. ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಮುರಿದು ಬಿದ್ದದ್ದು ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ಎಫೆಕ್ಟ್ ಮಾಡಲಿಲ್ಲ ಕ್ರೂಡ್ ಆಯಿಲ್ ಪ್ರೈಸ್ನ. ಈಗ ಟ್ರಂಪ್ ಮತ್ತೆ ಹಾರ್ಮುಜ್ ಜಲಸಂಧಿಯಲ್ಲಿ ದಿಗ್ಬಂಧನ ಅಂತ ಹೇಳಿದ್ರಲ್ಲ, $104 ತನಕ ಏರ್ತು. $104 ತನಕ. ಟ್ರಂಪ್ಗೆ ಯಾರು ಹೇಳಬೇಕಾಗಿದೆ, ಹಣ ನೋಡ್ಕೊಂಡು ಆ ಪೋಸ್ಟ್ಗಳನ್ನು ಮಾಡು ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಇಲ್ಲಿ ಮಾರ್ಕೆಟ್ಗಳು ಎಗರೆಗರು ಬೀಳ್ತವೆ ಈ ಟ್ರಂಪ್ ಪೋಸ್ಟ್ಗಳಿಂದ. ಕ್ರೂಡ್ ಆಯಿಲ್ ಪ್ರೈಸು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಇವತ್ತು ರಾತ್ರಿ ಇವ್ರು ಹೇಳ್ತಾ ಇದ್ದಾರಲ್ಲ, ಹಾರ್ಮುಜ್ ಜಲಸಂಧಿಯನ್ನು ವಶಕ್ಕೆ ಪಡಿತೀವಿ ಅಂತ. ವಶಕ್ಕೆ ಇರಾನಿಗೆ ಹೋಗುವ ಬರುವ ಹಡಗುಗಳನ್ನೆಲ್ಲ ಇವರು ನಿಲ್ಲಿಸ್ಬಿಟ್ರೆ IRGC ರಿಟಾಲಿಯೇಟ್ ಮಾಡುತ್ತೆ.
$120 ತನಕ ಹೋದರೂ ಏನು ಆಶ್ಚರ್ಯ ಪಡಬೇಡಿ ನೀವು. ಇದನ್ನು $120 ತನಕ ಹೋಗಬಹುದು. ಇದು ವರ್ಸ್ಟ್ ಕೇಸ್ ಸಿನಾರಿಯೋ $140 ತನಕ ಹೋದರೂ ಹೋದೀತು, ಹೇಳಕ್ಕೆ ಬರೋದಿಲ್ಲ. ಅದರ ಇಂಪ್ಯಾಕ್ಟ್ ನಿಮ್ಮಂಥವರ ಮೇಲೆ ನೇರ ಇಂಪ್ಯಾಕ್ಟ್. ಇದರ ಮಧ್ಯದಲ್ಲಿ ಇದಕ್ಕೆ ಸಂಬಂಧ ಇಲ್ಲದೆ ಇರೋ ಇನ್ನೊಂದು ಸುದ್ದಿಯನ್ನು ಹೇಳಿ ನಾವು ಭಾರತದ ಒಳಗಿನ ಸುದ್ದಿಗಳಿಗೆ ಬಂದುಬಿಡೋಣ. ಈಗ ಪಾಕಿಸ್ತಾನ ಮತ್ತು ಇರಾನ್ ಬಾರ್ಡರ್ ಶೇರ್ ಮಾಡ್ಕೊಳ್ತವೆ. ಪಾಕಿಸ್ತಾನದ ಕಡಲ ತೀರ, ಇರಾನ್ನ ಕಡಲ ತೀರ ಒಂದಕ್ಕೊಂದು ಹತ್ಕೊಂಡಿದ್ದಾವೆ. ಈ ವರ್ಲ್ಡ್ ಮ್ಯಾಪ್ ನೋಡಿದರೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಅದರಲ್ಲೂ ಗಮನಿಸಬೇಕಾದ ಒಂದು ಅಂಶ ಏನಂದರೆ, ಪಾಕಿಸ್ತಾನದ ಕಡಲ ತೀರದ ಬಹುತೇಕ ಭಾಗ ಬಲೂಚಿಸ್ತಾನ ಅನ್ನಿಸಿಕೊಳ್ಳುತ್ತೆ. ಬಲೂಚಿಸ್ತಾನ ಪಾಕಿಸ್ತಾನದ ಮೋಸ್ಟ್ ಕಂಟೆಸ್ಟೆಡ್ ಏರಿಯಾ. 2/3 ಆಫ್ ಪಾಕಿಸ್ತಾನ ಇಸ್ ಬಲೂಚಿಸ್ತಾನ್. ಬಲೂಚಿಗಳು ನಾವು ಪಾಕಿಸ್ತಾನದಿಂದ ಪ್ರತ್ಯೇಕ ಆಗಬೇಕು, ನಮ್ಮದು ಪ್ರತ್ಯೇಕ ದೇಶ ಅಂತ ಹೋರಾಡ್ತಿದ್ದಾರೆ. ಪ್ರತ್ಯೇಕ ದೇಶ ಅದು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಭಾರತಕ್ಕೆ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಬ್ರಿಟಿಷರು ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದರು. ಆ ಬಲೂಚಿಸ್ತಾನದ ಮೇಲೆ ತನಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪಾಕಿಸ್ತಾನ ಅಟ್ಯಾಕ್ ಮಾಡಿ ಮೊಹಮ್ಮದ್ ಅಲಿ ಜಿನ್ನಾ ಕಾಲದಲ್ಲಿ ಅದನ್ನು ವಶಪಡಿಸಿಕೊಂಡು ಆವತ್ತಿಂದ ಅವರು ಹೋರಾಟ ನಡೆಸ್ತಾನೆ ಇದ್ದಾರೆ. ಇದು ಆ ಬಲೂಚಿ ಪ್ರತ್ಯೇಕತಾವಾದಿಗಳು, BLA ಅಂತ ಕರೀತಾರೆ, ಬಲೂಚಿ ಲಿಬರೇಷನ್ ಆರ್ಮಿ ಅಂತ. ಅವರು ಫಾರ್ ದ ಫಸ್ಟ್ ಟೈಮ್ ಸಮುದ್ರದಲ್ಲಿ ನಡೆಸಿದ ಕಾರ್ಯಾಚರಣೆ ಇದು. ಸಮುದ್ರದಲ್ಲಿ ಫಾರ್ ದ ಫಸ್ಟ್ ಟೈಮ್ ಪಾಕಿಸ್ತಾನ ನೇವಿಯ ಗಸ್ತು ದೋಣಿಯೊಂದರ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿಯವರು ನಡೆಸಿದ ದಾಳಿ. ಬಹಳ ಭೀಕರ ಇದೆ ದಾಳಿ ಅದು. ಮುಂದಿನ ಸುದ್ದಿಗೆ ಹೋಗೋಣ. 5 ಸ್ಟೇಟ್ ಎಲೆಕ್ಷನ್ ನಡೀತಾ ಇದೆ. 29ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಸೆಕೆಂಡ್ ಫೇಸ್ ಎಲೆಕ್ಷನ್. BJP ಅವರಿಗೆ ಒಂದು ಇಂಟರ್ನಲ್ ಸರ್ವೆ ಹೇಳ್ತಾ ಇದೆ ಅಂತ 115ರಿಂದ 125 ತನಕ ಗೆಲ್ಲಬಹುದು ಅಂತ. ಎಲೆಕ್ಷನ್ ಘೋಷಣೆ ಆದಾಗ BJP ಅಪ್ ಟು 100 ಅಂತ ಹೇಳಿದರು. 148 ಮ್ಯಾಜಿಕ್ ನಂಬರಲ್ಲಿ. ಲಾಸ್ಟ್ ಟೈಮ್ 77 ಗೆದ್ದರು BJP ಅವರು. ಈ ಸಲ 77ರಿಂದ 100 ತನಕ ಹೋಗ್ಬೋದು ಅಂತ ಚುನಾವಣೆ ಘೋಷಣೆ ಆದಾಗಿದ್ದದ ವಾತಾವರಣ. ಆ ನಂತರ ಪ್ರಚಾರ ಶುರು ಮಾಡಿದ್ರು. ಪ್ರಚಾರ ಚೆನ್ನಾಗಿ ನಡೀತಿದೆ. ಈಗ ಸರ್ವೆ ಮಾಡಿಸಿ 115ರಿಂದ 125 ಅಂತ ಸಂಖ್ಯೆಗಳು ಬರ್ತಾ ಇದ್ದಾವಂತೆ. ಅಲ್ಲಿಗೆ ಅಮಿತ್ ಶಾಗ್ ಅನ್ನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ಪುಷ್ ಮಾಡಿದರೆ ಹಾಫ್ ವೇ ಮಾರ್ಕ್ ರೀಚ್ ಆಗಿಬಿಡ್ತೀವಿ ಅಂತ, 148 ರೀಚ್ ಆಗಿಬಿಡ್ತೀವಿ ಅಂತ. 15 ದಿವಸ ನಾನು ಪಶ್ಚಿಮ ಬಂಗಾಳ ಬಿಟ್ಟು ಹೋಗೋದೇ ಇಲ್ಲ ಅಂತ ಅಮಿತ್ ಶಾ ಕೂತ್ಕೊಂಡಿದ್ದಾರೆ. ಏಕಾಏಕಿ ಅವ್ರದ್ದು ಕ್ಯಾಂಪೇನ್ ಸ್ಟ್ರಾಟಜಿಗಳೇ ಚೇಂಜ್ ಆಗಿದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರ್ಯಾಲಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ. 115ರಿಂದ 125 ಸ್ಥಾನ ಗೆಲ್ಲಬಹುದು ಅಂತ ಇಂಟರ್ನಲ್ ಸರ್ವೆ ಬಂದಾಗ ಅದನ್ನು 148 ತನಕ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡೋಣ ಅಂತ. ಲಾಸ್ಟ್ ಟೈಮ್ 77 ಗೆದ್ದಿದ್ರು. 60 ಕ್ಷೇತ್ರಗಳಲ್ಲಿ ಬಹಳ ಕ್ಲೋಸ್ ಕಾಂಟೆಸ್ಟ್ನಲ್ಲಿ ಸೋತಿದ್ರಂತೆ. 60 ಕ್ಷೇತ್ರ ಹತ್ರ ಬಂದ. 2ನೇ ಸ್ಥಾನದಲ್ಲಿ BJP. 2000ದಿಂದ 5000 ಮತಗಳ ಅಂತರದಲ್ಲಿ 60 ಕ್ಷೇತ್ರ ಸೋತಿದ್ರು ಅವರು. ಆ ಕ್ಷೇತ್ರಗಳ ಸಪ್ರೇಟ್ ಆದ ಪಟ್ಟಿ ಇಟ್ಕೊಂಡು ಅಲ್ಲಿ ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಾನು ತುಂಬ ಸಲ ಹೇಳಿದ್ದೀನಿ, ಈಗ ಕೇರಳ ಎಲೆಕ್ಷನ್ ಶಾಂತ. ಮುಂಚೆ ಕೇರಳ, ಈಗಲೂ ಪಶ್ಚಿಮ ಬಂಗಾಳ. ಅಲ್ಲಿ ಎಲೆಕ್ಷನ್ ಅಂದ್ರೇ ಹಿಂಸೆ. ಯಾವುದೋ ಒಂದು ಪಕ್ಷದ ಪರವಾಗಿ ಬಹಿರಂಗವಾಗಿ ಬೀದಿಗಿಳಿದು ಪ್ರಚಾರ ಮಾಡೋದು ಅಂದರೆ ಕಾರ್ಯಕರ್ತರು, ಲೋಕಲ್ ಲೀಡರ್ಸ್ ಪ್ರಚಾರ ಮಾಡೋದು ಅಂದರೆ ಅವರು ಜೀವನದಲ್ಲಿ ದೊಡ್ಡ ರಿಸ್ಕ್ನಲ್ಲಿರ್ತಾರೆ. ಅವರು ಪ್ರಚಾರ ಮಾಡಿದ ಪಕ್ಷ ಗೆದ್ದರೆ ಉಳ್ಕೊಂಡ್ರು, ಸೋತ್ರೆ ಗೆದ್ದ ಪಕ್ಷದವರು ಎಲೆಕ್ಷನ್ ಮುಗಿದ ಮೇಲೆ ಮನೆಗೆ ನುಗ್ಗಿ ಹೊಡಿತಾರೆ. ಮನೆಗೆ ನುಗ್ಗಿ ಇದರ ಪೀಕ್ಗಳನ್ನೆಲ್ಲ ನಾವು ನೋಡಿದ್ದೀವಿ, ನೀವು ಕೇಳಿದ್ದೀರಿ, ನಿಮಗೂ ನೆನಪಿರಬಹುದು ಅಂದ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಪ್ರಚಾರ ಮಾಡಿದ ಅಣ್ಣ ತಮ್ಮ ಇಬ್ಬರ ತಾಯಿಯನ್ನು ಮನೆಗೆ ನುಗ್ಗಿ ಕಂಬಕ್ಕೆ ಕೈ ಕಟ್ ಹಾಕಿ ರೇಪ್ ಮಾಡಿಬಿಟ್ಟಿದ್ರು. ಲಾಸ್ಟ್ ಎಲೆಕ್ಷನ್ನಲ್ಲಿ ಮೃತಪಟ್ಟ BJP ಕಾರ್ಯಕರ್ತರ ಸಂಖ್ಯೆ 60 ಅಂತೆ. 60. 2021 ಎಲೆಕ್ಷನ್ ಕವರೇಜಿಗೆ ನಾನು ಅಲ್ಲಿ ಹೋಗಿದ್ದೆ. ಅಯ್ಯೋ ಆ ಹಿಂಸೆ ಯಪ್ಪ. ಅಲ್ಲಿ ಕ್ರೂಡ್ ಬಾಂಬ್ ಬ್ಲಾಸ್ಟ್ ಆಗೋದು ಅಂದರೆ ಅಷ್ಟು ಕಾಮನ್. ಅದು ಪೆಟ್ರೋಲ್ ಬಾಂಬು ತುಂಬ ಕಾಮನ್. ಅದು ಅಲ್ಲಿ BJP ನಾಯಕರದೊಬ್ಬರದ್ದು ಒಂದು ಸ್ಟೇಟ್ಮೆಂಟ್ ಇದೆ. ಅವ್ರು ಹೇಳೋದು, ಆಡಳಿತ ವಿರೋಧಿ ಅಲೆ ತುಂಬ ಇದೆ, ಆದರೆ ಅದರ ವಿರುದ್ಧ ಪ್ರಚಾರ ಮಾಡಿ ಅಕಸ್ಮಾತ್ ಅಧಿಕಾರಕ್ಕೆ ಬರದೇ ಹೋದರೆ ಮುಂದೆ ನಮ್ಮ ಜೀವನ ಏನು ಅನ್ನೋ ಭಯ ಇದೆ ಕಾರ್ಯಕರ್ತರಿಗೆ. ಆ ಭಯವನ್ನು ಹೋಗಲಾಡಿಸುವಲ್ಲಿ ಯಶಸ್ವಿಯಾಗಿ ಬಿಟ್ಟರೆ
BJP ದೊಡ್ಡ ಪ್ರಮಾಣದಲ್ಲಿ ಗೆಲ್ತು ಅಂತಾನೆ ಅರ್ಥ ಅಂತ. ಲುಕ್ ಅಟ್ ದಿಸ್. 150ರಿಂದ 170 ತನಕ BJP ಗೆಲ್ಲಬಹುದು ಅಂತ ಸ್ಥಳೀಯ BJP ನಾಯಕರೊಬ್ಬರ ಹೇಳಿಕೆ. ಆಡಳಿತ ವಿರೋಧಿ ಅಲೆ ಇದೆ, BJP ಅವರು ಚೆನ್ನಾಗಿ ಮಾಡ್ತಿದ್ದಾರೆ, ಹೌದು, ನಾವು ಆ ಕಾರಣಕ್ಕಾಗಿ ಬೀದಿಗಿಳಿದು ಬ್ಯಾನರು ಬಂಟಿಂಗ್ ಕಟ್ಟಿ ಮೋದಿ ಅಮಿತ್ ಶಾ ಅಂತೆಲ್ಲ ಓಡಾಡಿ ನಾಳೆ ದಿವಸ 115, 120, 125ಕ್ಕೂ BJP ಬಂದು ಸ್ಟ್ರಕ್ ಆಗಿ ಮಮತಾ ಬ್ಯಾನರ್ಜಿನೇ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದುಬಿಟ್ರೆ ನಮ್ಮ ಜೀವನ ಏನು ಅನ್ನುವ ಭಯ ಕಾರ್ಯಕರ್ತರಲ್ಲಿದೆ. ಆ ಭಯವೊಂದನ್ನು ಹೋಗಲಾಡಿಸಿಬಿಟ್ರೆ 150ರಿಂದ 170 ತನಕ ಗೆಲ್ತೀವಿ ಅಂತ ಸ್ಥಳೀಯ ನಾಯಕರೊಬ್ಬರ ಮಾತಿತು. ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಆ 1000 ಕೋಟಿ ರೂಪಾಯಿ ಒಳ ಒಪ್ಪಂದದ ಮಾತಾಡ್ತಾ ಇದ್ದಾರೆ. ಹುಮಾಯೂನ್ ಕಬೀರ್ ಸ್ಟಿಂಗ್ ವಿಡಿಯೋ. ತಮಿಳುನಾಡಿನಲ್ಲೂ ಭರ್ಜರಿ ಪ್ರಚಾರ ನಡೀತಾ ಇದೆ. ನಟ ವಿಜಯ್ರ TVK ಪಾರ್ಟಿಯ ಪ್ರಚಾರ ನಡೀತಾ ಇತ್ತು. ವಿಜಯ್ ಸೈಕಲ್ನಲ್ಲಿ ಬರ್ತಾ ಇದ್ರು. ಹಿಂದೆ ವ್ಯಾನ್ನಲ್ಲಿ CT ಅವರ ಪಕ್ಷದ ಗುರುತು, ಹಿಂದೆ ವ್ಯಾನ್ನಲ್ಲಿ ಅವರ ಸಿಬ್ಬಂದಿ, ಸೆಕ್ಯೂರಿಟಿ ಅವರೆಲ್ಲ ಬರ್ತಾಯಿದ್ರು. ಇದು ನೋಡಿರ್ಬೋದು ನೀವು ಇಷ್ಟೊತ್ತಿಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ನ. ಕನ್ಯಾಕುಮಾರಿಯಲ್ಲಿ ನಡೀತಾ ಇದ್ದ ಪ್ರಚಾರ ಇದು. ವಿಜಯ್ ಸೈಕಲ್ ಮೇಲೆ ಬರ್ತಾ ಇದ್ದಾರೆ, ಹಿಂದ್ಗಡೆ ಅವರ ಭದ್ರತಾ ಸಿಬ್ಬಂದಿ ಎಲ್ಲ ಇದ್ದಾರೆ. ಮುಂದೆ ಬಂದ ಒಬ್ಬ ಕಾರ್ಯಕರ್ತ ಚೆಂಡುವಿನ ಮಾಲೆ ಅದನ್ನು ಅದು ಹೆಂಗೆ ಎಸೆದ ಅಂದರೆ ನೋಡೋರ್ಗೆ ಯಾರಿಗಾದ್ರೂ ಹಂಗೆ ಅನಿಸುತ್ತದೆ. ಮಾಲೆ ಹೂ ಹಾಕೋ ಥರ ಹಾಕಬೇಕಪ್ಪ. ಅವನು ಅದನ್ನು ಮಾಲೆ ಹಾಕಿದ ರೀತಿ ನೋಡಿ ಈ ಸೈಕಲ್ನಲ್ಲಿ ಬರ್ತಾ ಇದ್ದ ವಿಜಯ್ಗೆ ಇವನು ಬಾಂಬ್ ಹಾಕದ ಅನ್ನಿಸ್ಬಿಟ್ಟು ರಪ್ಪಂತ ಬ್ರೇಕ್ ಹಾಕಿ ಸೈಕಲ್ ಬಿಟ್ಟು ಹಿಂದುಗಡೆ ಓಡೋಗು ವ್ಯಾನ್ ಹತ್ಕೊಂಡ್ರು. ಅಂದರೆ ತಮಿಳುನಾಡಿನಲ್ಲಿ ಈಗ ಹೂ ಈಸ್ ರಿಯಲ್ ಹೀರೋ ಅಂತ. ಹೂವೇ ಅದು. ಆಮೇಲೆ ಸೆಕ್ಯೂರಿಟಿ ಅವ್ರು ಚೆಕ್ ಮಾಡಿದ್ರು, ಎಲ್ಲ ಆಯಿತು. ಅವನು ಹೂವು ಎಷ್ಟೇ ರೀತಿ ಹಂಗಿತ್ತಟ್ಟೆ ಏಕಾಏಕಿ ಅಡ್ಡ ಬಂದು ನೋಡೆ ಬ್ರೇಕ್ ಹಾಕಿದ್ದು ಓಡಿದ್ದು ವಿಜಯ್. ಇನ್ನು ಇವತ್ತು ವಿಶೇಷ ಅಧಿವೇಶನ ಶುರುವಾಗ್ತಾ ಇದೆ, ಸಂಸತ್ ಅಧಿವೇಶನದ ಉದ್ದೇಶ 33% ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡುವಂಥದ್ದು. ಅದರ ಪೂರ್ವಭಾವಿಯಾಗಿ ನಾರಿ ಶಕ್ತಿ ವಂದನಾ ಸಮ್ಮೇಳನ ನಡೀತು ಇವತ್ತು ದೆಹಲಿಯ ವಿಜ್ಞಾನ ಭವನದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಮಾತಾಡೋದು 21ನೇ ಶತಮಾನದ ಅತಿ ದೊಡ್ಡ ನಿರ್ಧಾರ ಇದು ಅಂತ. ಸಾಮಾಜಿಕ ನ್ಯಾಯದ ಬಗ್ಗೆ ಅತಿ ದೊಡ್ಡ ನಿರ್ಧಾರ ಅಂದರು ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಸುದ್ದಿ ರಾಜಕಾರಣದ್ದು. ಒಂದು 30 ಜನ ಹಿರಿಯ ಕಾಂಗ್ರೆಸ್ ಶಾಸಕರುಗಳು ದಿಲ್ಲಿಗೆ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಬಂತು. ನೀವು ಸಂಪುಟ ಪುನರ್ರಚನೆ ಯಾವಾಗ ಮಾಡೋದು, ನಮಗೆ ಅವಕಾಶ ಯಾವಾಗ ಕೊಡ್ತೀರಿ ಅಂತ ಕೇಳುವುದಕ್ಕೆ ಎಲ್ಲರೂ ಸೇರ್ಕೊಂಡು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಈಗಷ್ಟೇ ಮುಗಿಸಿ ಹೊರಗೆ ಬಂದಿದ್ದಾರೆ. ಒಬ್ಬೊಬ್ಬರೇ ಮಾತಾಡ್ತಿದ್ದಾರಂತೆ. ಈ ಭೇಟಿ ಖುಷಿ ಕೊಟ್ಟಿದೆ, ನಮ್ಮ ಅಹವಾಲುಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ಕೊಂಡಿದ್ದಾರೆ ಅಂತ ಹಿರಿಯ ಶಾಸಕರುಗಳು ಮಾತಾಡಿದಾರಂತೆ. 30ಕ್ಕೂ ಹೆಚ್ಚು ಶಾಸಕರು ಅಂತ ಒಂದು ಸಂಖ್ಯೆ ಇರೋದು. ಅದರಲ್ಲಿ ಒಂದು 14-15 ಜನ ಕರ್ನಾಟಕ ಭವನದಲ್ಲಿದ್ದಾರೆ, ಉಳಿದವರು ಬೇರೆ ಬೇರೆ ಕಡೆ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಮಾತಾಡ್ಕೊಂಡು ಹೋಗಿರೋದು ಬೇಡಿಕೆ ಏನಂದರೆ ಇಮ್ಮಿಡಿಯೇಟಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ನಮ್ಮಗಳಿಗೆ ಅವಕಾಶ ಮಾಡಿಕೊಡಿ ಅಂತ. ಅವ್ರಲ್ಲಿ ಕೆಲವರು ನಾವು ಸೀನಿಯರ್ ಇದ್ದೀವಿ, ನಮಗೆ ಅವಕಾಶ ಸಿಕ್ಕಿಲ್ಲ ಅಂತಾರೆ. ಇನ್ನು ಕೆಲವರು ಎಕ್ಸಿಸ್ಟಿಂಗ್ ಮಿನಿಸ್ಟರ್ಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಬಂದಿದೆ, ನಮಗೊಂದು ನಮ್ಮ ಪರ್ಫಾರ್ಮೆನ್ಸ್ ಪ್ರೂವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಾರೆ. DK ಶಿವಕುಮಾರ್ ಅವರು ಮಾತಾಡಿದ್ರು ಈ ಭೇಟಿಯ ಬಗ್ಗೆ. ಹೋಗಿ ಕೇಳಿ ಅದರ ಬಗ್ಗೆ ಏನಿಲ್ಲ, ಬಟ್ ಹೊರಗಡೆ ಬಂದು ಏನೇನೋ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟರೆ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ ಅಂತ. TB ಜಯಚಂದ್ರ, ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಆಗ್ತಾ ಇರೋದು. ಅಶೋಕ್ ಪಟ್ಟಣ್ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಆತ್ಮೀಯರಾಗಿರುವಂಥ ಶಾಸಕರು. ಒಂದು ರೀತಿ ಇದನ್ನು ಸಿದ್ದರಾಮಯ್ಯನವರೇ ಕಳಿಸಿದ್ರೇನೋ ಅನ್ನುವಂತೆ ನೋಡಲಾಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರಾಗಿರೋ ಶಾಸಕರುಗಳ ಮಾತ್ರ ಇಲ್ಲ ಅದರಲ್ಲಿ. ಈಗ ವಿನಯ್ ಕುಲಕರ್ಣಿ DK ಶಿವಕುಮಾರ್ ಜೊತೆ ಚೆನ್ನಾಗಿದ್ದಾರೆ. ಕೇಳಿಸ್ಕೊಳ್ಳಿ ಅವ್ರು ಏನು ಮಾತಾಡಿದ್ದಾರೆ ಅಂತ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ. ನಾವು 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗಿದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕರಿರ್ತಕ್ಕಂಥವ್ರು 3 ಟರ್ಮಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಭಾಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನು ಇಲ್ಲಿ ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಕೇಳಿದ್ದಾರೆ. ಅವರ ಹೃದಯಕ್ಕೆ ತಾಕುವಂಥ ರೀತಿಯಲ್ಲಿ ವಿಚಾರ ಮಂದಟ್ಟಾಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಆ ಪ್ರಕ್ರಿಯೆಯನ್ನು ನೋಡಿದಾಗ ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ
ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನು AICC ಅವರು ತಗೋತಾರೆ. ಅಧ್ಯಕ್ಷರು ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಅಹವಾಲನ್ನು ಹೇಳಿದ್ದೀವಿ. ಅವರು ನಾನು ಎಲ್ಲರ ಗಮನಕ್ಕೆ ಜನರಲ್ ಸೆಕ್ರೆಟರಿಗಳವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. ಇನ್ನು 2 ದಿನ ವೆಯ್ಟ್ ಮಾಡಿ ವೇಣುಗೋಪಾಲ್ ಸೂರ್ಜಿ ಅವರು ಮಾತಾಡಿಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರಿಷಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ ಅವ್ರ ಮಾತಲ್ಲ ಅದೇ ವ್ಯಕ್ತ ಅವ್ರ ಮಾತು ಇಲ್ಲ, ಅವ್ರು ಏನಂದ್ರು, ನೀವೆಲ್ಲ ನಿಮಗೂ ಪಾಪ ನೀವೆಲ್ಲ ಭಾಳ ಸೀನಿಯರ್ ಇದ್ದೀರಿ, ಆಯಿತು ನಾವು ಮಾತಾಡ್ತೀನಿ, ನಿಮ್ಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.